ನಮಸ್ತೆ, ನನ್ನ ಹೆಸರು ದಿವ್ಯಾ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರುಜಿ ಅವರಿಗೆ ನಮಸ್ತೆ. ಇವತ್ತಿನ ನಾವು ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಂತಾರ ಇಲ್ಲ ನಮ್ಗೆ ವಯಸ್ಸಾದ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರ ಅನ್ನೋದರ ಡಿಸ್ಕಷನ್ ಮಾಡಕ್ಕೆ ಜಾತಕದ ಮುಖಾಂತರ ತಿಳ್ಕೊಳಕ್ ಬಂದಿದೀವಿ. ನಾವ್ ಯಾಕೆ ಈ ವಿಷಯನ ತಿಳ್ಕೊಬೇಕಪ್ಪ ಅಂದ್ರೆ ಮುಂದಕ್ಕೆ ನಮ್ಮ ಮಕ್ಕಳು ನೋಡಲ್ವಾ, ಅವ್ರ ಕರ್ತವ್ಯನ ಅವ್ರು ಮಾಡ್ತಾರ ಇಲ್ವಾ ಅಂತ ನಾವ್ ತಿಳ್ಕೊಂಡಾಗ ಏನಾಗುತ್ತೆ, ನಾವು ನಮ್ ಫ್ಯೂಚರ್ ಏನಿದೆ ವೃದ್ಧಾಪ್ಯದಲ್ಲಿ ನಮ್ಮನ್ನ ನಾವು ಸೆಕ್ಯೂರ್ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇದ್ದ ರೀತಿಯಲ್ಲಿ ನಾವು ನಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೋಬಹುದು, ವೃದ್ಧಾಶ್ರಮಕ್ಕೆ ಹೋಗೋದನ್ನ ತಪ್ಪಿಸ್ಬೋದು ಅಂತ ನಾವು ನಮ್ಮ ಜಾತಕ ಅಥವಾ ನಮ್ಮ ಮಕ್ಕಳ ಜಾತಕನ ನೋಡಿ ಅವರು ನಮ್ಮನ್ನ ಫ್ಯೂಚರ್ ಅಲ್ಲಿ ನೋಡ್ಕೊಳಲ್ವಾ ಅಂತ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆ, ಈಗ ನಾವು ಒಂದೊಂದಾಗಿ ಜಾತಕ ನೋಡ್ಕೊಂಡು ವಿಶ್ಲೇಷಣೆ ಮಾಡೋಣ. ಮೊದ್ಲಿಗೆ ನೋಡಿ, ರಾಹು ಅಧರ್ಮಕ್ಕೆ ಕಾರಕರಾಗ್ತಾರೆ, ಕೇತು ಧರ್ಮಕ್ಕೆ ಕಾರಕರಾಗ್ತಾರೆ. ಸೊ ರಾಹು ಅಧರ್ಮ, ಕೇತು ಧರ್ಮಕ್ಕೆ ಕಾರಕರಾಗ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಪುರುಷ ಜಾತಕದಲ್ಲಿ ನೋಡೋದಾದ್ರೆ ನಾವು ಗುರುಗ್ರಹರನ್ನ ನೋಡ್ಬೇಕಾಗತ್ತೆ. ಅದೇ ಜೀವಕಾರಕರು ಗುರುಗ್ರಹರಾಗಿರ್ತಾರೆ. ಅದೇ ರೀತಿಯಲ್ಲಿ ಸ್ತ್ರೀ ಜಾತಕದಲ್ಲಿ ಶುಕ್ರ ಗ್ರಹರ್ನ ಜೀವಕಾರಕರು ಅಂತ ತಗೋಬೇಕಾಗುತ್ತೆ. ನೋಡಿ, ಈಗ ಮೇಲಿಂದು ನಮ್ದು ನನ್ಗೆ ಈಗ ಏನ್ ಜಾತಕ ಇದೆ ಮೇಲೆ ಅವರು ಪುರುಷರಾಗಿರ್ತಾರೆ. ಅವರ ಜಾತಕದಲ್ಲಿ ನೋಡಿ, ರಾಹು ಕೇತು ಬಂದು ನಾವು ಶಾಡೋ ಪ್ಲಾನೆಟ್ಸ್ ಅಂತ ಕರಿತೀವಿ. ಈ ಎರಡು ಪ್ಲಾನೆಟ್ಸ್ ಮಾತ್ರ ಹಿಂದಕ್ಕೆ ಚಲಿಸ್ತಾರೆ. ಬೇರೆ ಎಲ್ಲಾ ಗ್ರಹರು ಮುಂದಕ್ಕೆ ಚಲಿಸಿದ್ರೆ ಈ ಎರಡು ಗ್ರಹಗಳು ಮಾತ್ರ ಹಿಂದಕ್ಕೆ ಚಲಿಸ್ತವೆ. ಅದರಿಂದ ನಾವು ಹಿಂದಕ್ಕೆ ಕೌಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ಬೇರೆ ಗ್ರಹಗಳನ್ನ ನಾವು ಯಾವ ರೀತಿ ಕ್ಲಾಕ್ ವೈಸ್ ಕೌಂಟ್ ಮಾಡ್ತೀವಿ, ಈ ಗ್ರಹನ ಆಂಟಿ ಕ್ಲಾಕ್ ವೈಸ್ ಆಗಿ ನಾವು ತಗೋಬೇಕಾಗುತ್ತೆ. ಈ ಜಾತಕ ನೋಡಿ, ಎಲ್ಲಾ ಗ್ರಹಗಳು ರಾಹು ಆಕ್ಸಿಸ್ ಅಲ್ಲೇ ಇದೆ. ರಾಹು ಹಿಂದಕ್ಕೆ ಚಲಿಸೋದ್ರಿಂದ ಎಲ್ಲಾ ಗ್ರಹಗಳು ರಾಹು ಆಕ್ಸಿಸ್ ಅಲ್ಲೇ ಇದೆ. ನೋಡಿ, ಇವರು ಗುರುಗ್ರಹರು ಮೊದಲನೇದಾಗಿ ಜೀವಕಾರಕರಾದಂತ ಗುರುಗ್ರಹರು ರಾಹು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇವರು ಮೊದಲಾಗಿ ಧರ್ಮ ಪಾಲನೆ ಮಾಡಲ್ಲ. ಅದೇ ರೀತಿ ನೆಕ್ಸ್ಟ್ ಜಾತಕ ತಗೊಂಡ್ರೆ ನೋಡಿ, ಇದು ಒಂದು ಪುರುಷ ಜಾತಕ. ಇವ್ರ ಜಾತಕದಲ್ಲಿ ನೋಡಿ, ಜೀವಕಾರಕರು ಗುರುಗ್ರಹರು ಕೇತು ಆಕ್ಸಿಸ್ ಅಲ್ಲಿದ್ದಾರೆ. ನೋಡಿ, ಇವರು ಗುರುಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇವರು ಧರ್ಮ ಪಾಲನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಇವರು ಕೇತು ಆಕ್ಸಿಸ್ ಅಲ್ಲಿ ಚಂದ್ರ ಇರೋದ್ರಿಂದ ಅವರ ತಾಯಿ ಧರ್ಮ ಪಾಲನೆ ಮಾಡ್ತಾರೆ. ಇವ್ರ ವಿಚಾರದಲ್ಲಿ ಧರ್ಮ ಅಧರ್ಮದ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಶುಕ್ರ ಗ್ರಹರು ಹೆಂಡತಿಗೆ ಕಾರಕರಾಗಿರೋದ್ರಿಂದ ಶುಕ್ರ ಗ್ರಹರು ಕೂಡ ಕೇತು ಆಕ್ಸಿಸ್ ಅಲ್ಲಿರೋದ್ರಿಂದ ಇವರ ಹೆಂಡತಿ ಕೂಡ ಇವರು ಧರ್ಮ ಪಾಲನೆ ಮಾಡ್ತಾರೆ. ಅದೇ ರೀತಿ ಸೂರ್ಯ ಗ್ರಹರು ಕೂಡ ಕೇತು ಆಕ್ಸಿಸ್ ಅಲ್ಲಿರೋದ್ರಿಂದ ಈ ಸೂರ್ಯ ಗ್ರಹರು ತಂದೆಗೆ ಹಾಗೂ ಮಗನಿಗೆ ಕಾರಕರಾಗ್ತಾರೆ. ಈ ಗ್ರಹಸ್ಥರ ತಂದೆ ಅಥವಾ ಮಗ ಯಾರಿದ್ದಾರೆ ಅವರು ಸಹ ಇವ್ರಿಗೆ ಧರ್ಮವಂತರ ಆಗಿರ್ತಾರೆ. ರಾಹು ಆಕ್ಸಿಸ್ ಅಲ್ಲಿ ಯಾರಿದ್ದಾರೆ ನೋಡಿ, ಮೊದಲನೇದಾಗಿ ಬುಧ ಗ್ರಹರು ಇವರ ತಂಗಿ ಅಥವಾ ಅಕ್ಕ ಅಥವಾ ಫ್ಯಾಮಿಲಿಯಲ್ಲಿರುವಂತ ಲೇಡೀಸ್ ಆಗಿರ್ಬೋದು. ಅದೇ ರೀತಿಯಲ್ಲಿ ನೋಡಿ, ಕುಜಗ್ರಹರು ಇದ್ದಾರೆ ಅಂದ್ರೆ ರಕ್ತ ಸಂಬಂಧಿಕರಾಗಿರ್ಬೋದು. ಶನಿ ಗ್ರಹರು ಅಂದ್ರೆ ಈ ಅಣ್ಣಕ್ಕೆ ಕಾರಕ ಅಂದ್ರೆ ಸೋದರರಿಗೆ ಕಾರಕ. ಈ ಮೂರು ಗ್ರಹರು ರಾಹು ಆಕ್ಸಿಸ್ ಅಲ್ಲಿರೋದ್ರಿಂದ ಇವರು ಈ ರಾಹು ಆಕ್ಸಿಸ್ ಅಲ್ಲಿರುವಂತ ವ್ಯಕ್ತಿಗಳು ಇವರ ವಿಚಾರದಲ್ಲಿ ಧರ್ಮವಂತರು ಆಗಿರೋದಿಲ್ಲ. ಸೊ ಧರ್ಮವಂತರಾಗಿರಲ್ಲ ಅಂದ್ರೆ ಇನ್ ದ ಸೆನ್ಸ್ ಅವ್ರ ಕರ್ತವ್ಯ ಏನಿದೆ ಅವರು ಅದನ್ನ ಪಾಲಿಸಲ್ಲ ಅಂತ. ಓಕೆ, ನೆಕ್ಸ್ಟ್ ಜಾತಕ ನೋಡೋಣ. ಇದು ಒಂದು ಪುರುಷ ಜಾತಕ. ನೋಡಿ, ಜೀವಕಾರಕರಾದಂತಹ ಗುರುಗ್ರಹರು ಕೇತು ಆಕ್ಸಿಸ್ ಅಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ಶುಕ್ರ ಗ್ರಹರು ಕೂಡ ಕೇತು ಆಕ್ಸಿಸ್ ಅಲ್ಲೇ ಇದ್ದಾರೆ. ಇವ್ರಿಗೆ ಸಿಕ್ಕುವಂತ ವೈಫ್ ಇವರು ಧರ್ಮವಂತರಾಗಿರ್ತಾರೆ, ಇವ್ರ ವೈಫ್ ಧರ್ಮವಂತರಾಗಿರ್ತಾರೆ. ಇವ್ರಿಗೆ ಹುಟ್ಟುವಂತ ಮಗ ಅಥವಾ ಇವ್ರ ತಂದೆ ಯಾರಿದ್ದಾರೆ ಅವರು ಧರ್ಮವಂತರಿರ್ತಾರೆ. ಇವರ ರಕ್ತ ಸಂಬಂಧಿಕರು ಹಾಗೂ ಇವರ ಫ್ಯಾಮಿಲಿ ಲೇಡೀಸ್, ಇವರ ಬ್ರದರ್ ಅಂದ್ರೆ ಅಣ್ಣ, ಅವರು ಧರ್ಮಕ್ಕೆ ಕಾರಕರಾಗಿ ಕೇತು ಆಕ್ಸಿಸ್ ಅಲ್ಲಿ ಇರ್ತಾರೆ. ಖಾಲಿ ಇವ್ರ ಜಾತಕದಲ್ಲಿ ನೋಡಿದ್ರೆ ರಾಹು ಆಕ್ಸಿಸ್ ಅಲ್ಲಿ ಚಂದ್ರ ಮಾತ್ರ ಇರೋದ್ರಿಂದ ಇವರ ತಾಯಿ ಅಧರ್ಮಕ್ಕೆ ಕಾರಕರಾಗ್ತಾರೆ. ಅಧರ್ಮ ಅಂದ್ರೆ ಅವ್ರ ಕರ್ತವ್ಯನ ಅವರು ಪಾಲಿಸಲ್ಲ. ನೋಡಿ, ಈ ಜಾತಕದಲ್ಲಿ ಏನಂದ್ರೆ ಅವ್ರ ತಾಯಿ ಅವ್ರ ಕರ್ತವ್ಯ ಪಾಲಿಸಲ್ಲ ಅಂದ್ರೆ ಈ ಜಾತಕದವ್ರಿಗೆ ತಾಯಿನೇ ಇಲ್ಲ.
ಸೊ ಇದೂನು ಒಂದು ನಾವ್ ತಿಳ್ಕೊಬೋದು. ಅವ್ರಿಗೆ ತಾಯಿನೇ ಇಲ್ಲ, ಸೊ ತಾಯಿ ಅವ್ರ ಕರ್ತವ್ಯನ ಪಾಲಿಸಲ್ಲ ಅಂತ ಅವ್ರ ಜಾತಕದಲ್ಲಿದೆ. ಈ ಜಾತಕ ವ್ಯಕ್ತಿ ನನ್ ಪರಿಚಯ ಇರೋರು, ಇವ್ರಿಗೆ ಚಿಕ್ಕವಾಗಿಂದ ಇವ್ರ ಅಜ್ಜಿ ಜೊತೆ ಬೆಳ್ದಿದ್ರು. ಅವ್ರು ದೊಡ್ಡವರಾಗೋಷ್ಟ್ರಲ್ಲಿ ಅವ್ರ ತಾಯಿನೇ ಇರ್ಲಿಲ್ಲ. ಇವ್ರಿಗೆ ಬುದ್ಧಿ ಬರೋಷ್ಟ್ರಲ್ಲಿ ತಾಯಿ ತೀರೋಗಿದ್ರು. ಸೊ ಇವ್ರ ಜಾತಕದಲ್ಲಿ ಅವ್ರ ತಾಯಿಯ ಕರ್ತವ್ಯ ಏನಿದೆ ಅವರು ಆ ಕರ್ತವ್ಯನ ಮಾಡಿಲ್ಲ. ನೆಕ್ಸ್ಟ್ ಜಾತಕಕ್ಕೆ ಹೋಗೋಣ. ಇದು ಒಂದು ಸ್ತ್ರೀ ಜಾತಕ. ನೋಡಿ, ಸ್ತ್ರೀ ಜಾತಕ ಜೀವಕಾರಕರಾದಂತಹ ಶುಕ್ರ ಗ್ರಹರು ರಾಹು ಆಕ್ಸಿಸ್ ಅಲ್ಲಿ ಇದ್ದಾರೆ. ಸೊ ಇವ್ರ ಕರ್ತವ್ಯ ಏನಿದೆ ಇವ್ರ ಅದನ್ನ ಮಾಡಲ್ಲ. ಇವ್ರ ಕರ್ತವ್ಯ ಮಾಡಲ್ಲ ಇವ್ರೀಗ ಇನ್ನು ಮ್ಯಾರಿಡ್ ಇಲ್ಲ. ಮ್ಯಾರಿಡ್ ಆದ್ಮೇಲೆ ನಮ್ಗೂ ಅವ್ರ ತಂದೆ ತಾಯಿಗೆ ವೃದ್ಧಾಪ್ಯ ಬಂದ ಪಕ್ಷದಲ್ಲಿ ಇವ್ರು ಅವ್ರನ್ನ ನೋಡ್ಕೊಳಲ್ಲ ಅಂತ ಸಹ ನಾವ್ ತಿಳ್ಕೊಬೋದು. ಈ ಜೀವಕಾರಕರಾದಂತ ಶುಕ್ರ ಗ್ರಹರು ರಾಹು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇವ್ರ ಕರ್ತವ್ಯ ಏನಿದೆ ಇವ್ರು ಅದನ್ನ ಮಾಡಲ್ಲ. ಅದೇ ರೀತಿಯಲ್ಲಿ ಇವ್ರ ಸೋದರ ಏನಿದ್ದಾರೆ ಇವರು ರಾಹು ಆಕ್ಸಿಸ್ ಅಲ್ಲೇ ಇದ್ದಾರೆ. ಆ ಸೋದರರು ಸಹ ಈ ಈ ಒಂದು ಮಹಿಳೆ ಯಾರಿದಾರೆ ಅವ್ರಿಗೆ ಯಾವ್ದೇ ರೀತಿಯಾದಂತ ಒಂದು ಸಪೋರ್ಟ್ ಮಾಡಲ್ಲ, ಅವ್ರ ಕರ್ತವ್ಯ ನಿರ್ವಹಿಸಲ್ಲ. ಅದೇ ರೀತಿ ಈ ಹುಡುಗಿಗೆ ಸೂರ್ಯ ಗ್ರಹರು ಅಂದ್ರೆ ತಂದೆಗೆ ಕಾರಕರಾದಂತ ಸೂರ್ಯ ಗ್ರಹರು ಮತ್ತು ಮಗನಿಗೆ ಕಾರಕರಾದಂತವರು ರಾಹು ಆಕ್ಸಿಸ್ ಅಲ್ಲೇ ಇದ್ದಾರೆ. ಅದೇ ರೀತಿ ಬುಧ ರಕ್ತ ಸಂಬಂಧ ಅಥವಾ ತಂಗಿ ಕಾರಕರಾದಂತವ್ರು ರಾಹು ಆಕ್ಸಿಸ್ ಅಲ್ಲಿದ್ದಾರೆ. ಕುಜ ಗ್ರಹರು ಅದೇ ಗಂಡನಿಗೆ ಕಾರಕರಾದಂತವ್ರು ಕೂಡ ರಾಹು ಆಕ್ಸಿಸ್ ಅಲ್ಲಿರೋದ್ರಿಂದ ಈ 3 ರೀತಿಯ ವ್ಯಕ್ತಿಗಳು ಸಹ ಇವರ ಜೀವನದಲ್ಲಿ ಅವರು ಧರ್ಮ ಪಾಲನೆ ಮಾಡಲ್ಲ. ಅದೇ ರೀತಿ ನೋಡಿ, ಕೇತು ಆಕ್ಸಿಸ್ ಅಲ್ಲಿ ಇವ್ರ ತಾಯಿ ಹಾಗೂ ಗುರು ಇದ್ದಾರೆ. ತಾಯಿ ಬಂದು ಚಂದ್ರಗ್ರಹರು ತಾಯಿನ ರೆಪ್ರೆಸೆಂಟ್ ಮಾಡ್ತಾರೆ. ತಾಯಿ ಒಬ್ರು ಇವ್ರ ಜೀವನದಲ್ಲಿ ಧರ್ಮವಂತರಾಗಿರ್ತಾರೆ. ಇನ್ನೆಲ್ಲರಿಂದನೂ ಇವ್ರಿಗೆ ಧರ್ಮ ಅನ್ನೋದು ಅಂದ್ರೆ ಅವ್ರ ಕರ್ತವ್ಯಗಳೇನಿದೆ ಅವರು ಇವ್ರ ವಿಚಾರವಾಗಿ ಮಾಡಲ್ಲ. ನೆಕ್ಸ್ಟ್ ಜಾತಕಕ್ಕೆ ಹೋಗೋಣ ನಾವು. ಇದೊಂದು ಹುಡುಗನ ಜಾತಕ ಆಗಿರುತ್ತೆ. ನೋಡಿ, ಈ ಹುಡುಗನ ಜಾತಕದಲ್ಲಿ ನೋಡಿ ಕೇತು ಆಕ್ಸಿಸ್, ಈ ಹುಡುಗನ ಜಾತಕ ಆಗಿರೋದ್ರಿಂದ ಜೀವಕಾರಕರು ಗುರುಗ್ರಹರಾಗಿರ್ತಾರೆ. ಗುರುಗ್ರಹರು ನೋಡಿ ರಾಹು ಆಕ್ಸಿಸ್ ಅಲ್ಲಿದ್ದಾರೆ. ರಾಹು ಆಕ್ಸಿಸ್ ಅಲ್ಲಿರೋದ್ರಿಂದ ಈ ಹುಡುಗ ಏನಿದಾನೆ ಈತನ ಕರ್ತವ್ಯ ಏನಿದೆ ಈತ ಅದನ್ನ ಮಾಡಲ್ಲ. ಈತನ ಕರ್ತವ್ಯಗಳನ್ನ ಈತ ಮಾಡಲ್ಲ. ಅದೇ ರೀತಿಯಲ್ಲಿ ರಾಹು ಆಕ್ಸಿಸ್ ಅಲ್ಲೇ ಚಂದ್ರ ಕೂಡ ಇರೋದ್ರಿಂದ ತಾಯಿ ಯಾರಿದ್ದಾರೆ ಅವರು ಈತನ ವಿಷಯದಲ್ಲಿ ಅವರ ಕರ್ತವ್ಯಗಳೇನಿದೆ ಅವರು ಅದನ್ನ ಸಂಪೂರ್ಣವಾಗಿ ಮಾಡಲ್ಲ ಅಂತ ಈ ಗ್ರಹರ ಒಂದು ಜಾತಕ, ಈ ಜಾತಕಸ್ಥರ ಒಂದು ಜಾತಕ ಹೇಳ್ತಾ ಇದೆ. ಅದೇ ರೀತಿ ನೋಡಿ, ಈ ಜಾತಕಸ್ಥರಲ್ಲಿ ಕೇತು ಆಕ್ಸಿಸ್ ಅಲ್ಲಿ ಶನಿ, ಶುಕ್ರ, ಬುಧ, ಸೂರ್ಯ ಹಾಗೂ ಕುಜರಿದ್ದಾರೆ. ಶುಕ್ರ ಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಈ ವ್ಯಕ್ತಿಗೆ ಅವರ ವೈಫ್ ಯಾರು ಸಿಗ್ತಾರೆ ಅವರು ಧರ್ಮವಂತರಾಗಿರ್ತಾರೆ. ಅವರ ಕರ್ತವ್ಯಗಳನ್ನ ಅವರು ಪರಿಪೂರ್ಣವಾಗಿ ನಿರ್ವಹಿಸ್ತಾರೆ. ಶನಿ ಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇವರ ಬ್ರದರ್ ಅಣ್ಣ ಸ್ಥಾನದಲ್ಲಿ ಯಾರಿರ್ತಾರೆ ಅವರು ಸಹ ಅವ್ರ ಕರ್ತವ್ಯವನ್ನ ಅವರು ಪಾಲಿಸ್ತಾರೆ. ಅದೇ ರೀತಿ ಬುಧ ಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಈ ವ್ಯಕ್ತಿಯ ಫ್ಯಾಮಿಲಿ ಲೇಡೀಸ್ ಆಗಿ ಅಂತ ಏನ್ ಹೇಳ್ತೀವಿ, ಫ್ಯಾಮಿಲಿಯಲ್ಲಿ ಇರುವಂತ ಹೆಣ್ಣು ಮಕ್ಕಳು ತಂಗಿ ಆಗಿರ್ಬೋದು ಯಾರಾದ್ರೂ ಆಗ್ಲಿ ಅವರು ಧರ್ಮವಂತರಾಗಿರ್ತಾರೆ. ಸೂರ್ಯ ಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಈ ವ್ಯಕ್ತಿಯ ತಂದೆ ಅಥವಾ ಮಗ ಏನಿರ್ತಾರೆ ಅವರು ಸಹ ಧರ್ಮವಂತರಾಗಿ ಅವ್ರ ಕರ್ತವ್ಯನ ಅವರು ಪಾಲಿಸ್ತಾರೆ. ಅದೇ ರೀತಿ ಕುಜಗ್ರಹರು ಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಕುಜಗ್ರಹರು ರಕ್ತ ಸಂಬಂಧಿಕರಿಗೆ ಕಾರಕರಾಗ್ತಾರೆ. ರಕ್ತ ಸಂಬಂಧಿಕರು ಸಹ ಈ ವ್ಯಕ್ತಿಯ ಜೀವನದಲ್ಲಿ ಅವರವರ ಕರ್ತವ್ಯಗಳನ್ನ ಅವರು ನಿರ್ವಹಿಸ್ತಾರೆ. ಇವರದ್ದು ನೆಗೆಟಿವ್ ಪಾಯಿಂಟ್ ಏನು ಅಂದ್ರೆ ಸ್ವತಃ ಈ ವ್ಯಕ್ತಿನೇ ಧರ್ಮ ಪಾಲನೆ ಮಾಡಲ್ಲ. ಜೊತೆಗೆ ಈ ವ್ಯಕ್ತಿಯ ತಾಯಿ ಏನಿರ್ತಾರೆ ಅವರು ಇವ್ರ ವಿಚಾರವಾಗಿ ಅವರ ಕರ್ತವ್ಯಗಳನ್ನ ಮಾಡಲ್ಲ. ನೋಡಿ, ಅದರಿಂದ ಈ ವ್ಯಕ್ತಿ ಯಾರಿಂದ ಯಾವ ರೀತಿ ಇರ್ಬೋದು. ಈಗ ನಾವು ನಮ್ಮ ಮಕ್ಕಳ ಜಾತಕಗಳನ್ನ ತಿಳ್ಕೊಂಡ್ರೆ ಅವ್ರು ನಮ್ಮನ್ನ ಸಾಕ್ತಾರ, ನೋಡ್ತಾರ. ನಾವ್ ಎಷ್ಟೋ ಆಸೆ ಕನಸುಗಳನ್ನ ಇಟ್ಕೊಂಡ್ ಮಕ್ಕಳನ್ನ ಬೆಳೆಸ್ತೀವಿ. ಅವ್ರು ನಮ್ಮನ್ನ ನೋಡ್ಕೋತಾರ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ವಯಸ್ಸಾದಾಗ ಅವರು ನೋಡ್ಕೊಂಡ್ಲಿಲ್ಲ ಅಂತ ಆದಾಗ ನಾವು ಈಗ್ಲಿಂದಾನೇ ಸೆಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದು. ಅದೇ ರೀತಿ
ಮಕ್ಕಳು ನಮ್ಮ ಜಾತಕದಲ್ಲಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಂತಾರ ಇಲ್ಲ, ಮಕ್ಕಳ ಜಾತಕದಲ್ಲಿ ಅವ್ರ ಕರ್ತವ್ಯ ಪಾಲನೆ ಮಾಡ್ತಾರ ಇಲ್ಲ, ಎರಡನ್ನೂ ನಾವು ಟ್ಯಾಲಿ ಮಾಡ್ಕೊಂಡು ನಮ್ ಫ್ಯೂಚರ್ನ ನಾವು ಸೆಕ್ಯೂರ್ ಮಾಡ್ಕೊಂಡ್ರೆ ನಾವು ವೃದ್ಧಾಶ್ರಮಕ್ಕೆ ಹೋಗೋದು ತಪ್ಪುತ್ತೆ. ಓಕೆ, ಇಷ್ಟನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿವಮ್ ಗುರುಜಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು.